ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನಿವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ತಮಿಳುನಾಡಿನಲ್ಲಿ SIR ಆಗಿದೆ. ಈ SIRಲ್ಲಿ ಏನಾಗಿದೆ, ಸುಮಾರು 6 ಕೋಟಿ ಜನಸಂಖ್ಯೆ ಇದೆ. ಅವರಲ್ಲಿ 7 ಕೋಟಿ ಜನಸಂಖ್ಯೆ ಇದೆ ಅಂತ ಅವರು ಇದನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಸುಮಾರು ಈಗ ಎಲ್ಲ SIRಲ್ಲಿ ವೋಟ್ ಹಾಕುವ ಹಕ್ಕು ಪಡೆದಿರ್ತಕ್ಕಂಥವ್ರು 6 ಕೋಟಿ ಜನ, 6 ಕೋಟಿ ಚಿಲ್ಲರೆ, 6 ಕೋಟಿ 40 ಲಕ್ಷನ ಏನು ಚಿಲ್ಲರೆ ಜನ ಈಗ ವೋಟ್ ಹಾಕ್ಬೋದು ಅಂತ ಒಂದು ನಮೂನೆ ಆಗಿದೆ. ಆದರೆ ಒಂದು ಹೇಳಬೇಕು ಅಂತಂದರೆ, ತಮಿಳುನಾಡಲ್ಲಿ ಒಂದು ಕರುಣಾನಿಧಿ, ಒಂದು ಜಯಲಲಿತಾ, ಎರಡೇ ಪಾರ್ಟಿ ಇತ್ತು. ಇವರು 5 ವರ್ಷ ಮುಖ್ಯಮಂತ್ರಿ ಮತ್ತು ಅವರು 5 ವರ್ಷ ಮುಖ್ಯಮಂತ್ರಿ, ಹಿಂಗೆ ಇವರ ರಾಜಭಾರ ನಡೀತಾ ಇತ್ತು. ಹೀಗಾಗಿ ಈಗ ಏನಾಗಿದೆ ಅಂದರೆ, ಅದರ ಮಧ್ಯದಲ್ಲಿ ಇನ್ನೊಂದು ಪಾರ್ಟಿ ಹುಟ್ಕೊಂಡಿದೆ. ಒಂದು BJP, ಇನ್ನೊಂದು ಪಾರ್ಟಿ ವಿಜಯ್ ಪಾರ್ಟಿ, TVS ಪಾರ್ಟಿ ಅಂತ ವಿಜಯ್ ಫಿಲಮ್ ಸ್ಟಾರು ವಿಜಯ್ದು ಶುರುವಾಗಿದೆ. ಇದರಲ್ಲಿ ಏನಾಗಿದೆ ಅಂತಂದರೆ, ವಿಜಯ್ ಅವರ ಪಕ್ಷ ಬಲವರ್ಧನೆ ಆಗಬೇಕು ಅಂತಂದರೆ ಭಾಳ ಹೊಸದಾಗಿ ಈಗ 2 ವರ್ಷದಿಂದ ಶುರು ಮಾಡಿದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಅವರು ಬೂತ್ ಲೆವೆಲಲ್ಲಿ ಕಾರ್ಯಕರ್ತರಿಗೆ ಸಂಘಟನೆ ಮಾಡಬೇಕಾಗಿದೆ. ಮತ್ತು ಅವರು ಯಾರಿಗೆ ಫೈಟ್ ಕೊಡ್ತಾರೆ, ಯಾರು ಓಟಿಗೆ ಕಿತ್ಕೋತಾರೆ ಅಂತ ನೋಡೋದಾದರೆ, ಇದೆಲ್ಲ ಕರುಣಾನಿಧಿ ಸ್ಟ್ಯಾಲಿನ್ ಪಾರ್ಟಿನೇ ಓಟ್ನೇ ಕೀಳೋದು. ಮತ್ತು ಈ ಸ್ಟ್ಯಾಲಿನ್ ಏನಪ್ಪ ಅಂತಂದರೆ, ಹಿಂದೂ ವಿರೋಧಿ, ಪಕ್ಕ ಇಂಟರ್ನ್ಯಾಷನಲ್ ವಿರೋಧಿ ಅವರು ಹಿಂದೂಗಳಿಗೆ. ಅವ್ರ ಮಗ ಇದ್ದಕ್ಕೂ ಡಬ್ಬಲ್ಲು. ಅವ್ರು ಹೇಳ್ತಾರೆ ಡೋಂಗಿ, ಮಲೇರಿಯಾ ಹಿಂದೂಗಳು ಅಂತ ಹೇಳ್ತಾನೆ. ಇವತ್ತಿನೀಗ ಸಂಹಾರ ಮಾಡಬೇಕು ಅಂತ ಹೇಳಿ ಕೋರ್ಟು ಕೂಡ ಅವರಿಗೆ ಒಂದಷ್ಟು ತಿದ್ದಿ ಬುದ್ಧಿ ಎಲ್ಲ ಹೇಳೈತೆ. ಇದು ಈಗೇನಾಗಿದೆ ಹೆಂಗಂದರೆ, ಮೊನ್ನೆ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಮಲೆ ಇದೆ. ಮಲೆ ಮೇಲೆ ಒಂದು ಸ್ತಂಭ ಇದೆ. ಸ್ತಂಭದಲ್ಲಿ ದೀಪಸ್ತಂಭನಿಗೆ ಹಚ್ಚಬೇಕು ಅಂತ ಇದು ಮಾಡಿದಾಗ ಅದನ್ನು ಕೂಡ ದೊಡ್ಡದಾಗಿ ವಿರೋಧ ಮಾಡಿದ್ದಾರೆ. ಕೋರ್ಟು ಆದೇಶ ಮಾಡಿದ್ರು ಕೋರ್ಟ್ನಿಗ ಉಲ್ಲಂಘನೆ ಮಾಡಿದ್ದಾರೆ. ಸ್ವಾಮಿನಾಥನ್ ಜಡ್ಜಿನ ಮಾತಿನಿಗ ಈಗ ಅವರು ಇವ್ರಿಗೆ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಕೇಸ್ ಹಾಕೋದಕ್ಕೆ ಹೊರಟಿದ್ದಾರೆ. ಈಗ ಆ ಕೇಸ್ ಏನಾದ್ರು ಆಯಿತು ಅಂತಂದರೆ ಇವ್ರುಗಳಿಗೆ ಸರಿಯಾದ ಬುದ್ಧಿ ಈಗ ಗೊತ್ತಾಗುತ್ತೆ, ಎಷ್ಟು ಕಷ್ಟ ಇದೆ, ಏನು ಎತ್ತ ಅಂತ ಆಗಿದೆ. ಅವರು ಕರೆಸಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಇವ್ರಿಗೆಲ್ಲ ಮನವರಿಕೆ ಮಾಡಿದ್ದಾರೆ. ಆದರೆ ಕ್ಷಮೆ ಮಾಡ್ದಂಗೆ ಅವ್ರಿಗೆ ಏನು ಶಿಕ್ಷೆ ಕೊಡದೆ ಹಂಗೆ ಕಳಿಸಿದ್ದಾರೆ. ಆದರೆ ಇನ್ನೂ ಇವ್ರಿಗೆ ಸರಿಯಾದ ಬುದ್ಧಿ ಯಾವಾಗ ಕಲಿಬೇಕು ಅಂದರೆ, ಇವ್ರಿಗೆಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ನಲ್ಲಿ 1-2 ವರ್ಷ 3 ವರ್ಷ ಒಳಗಡೆ ಜೈಲೊಳಗೆ ಇರಿಸಿದ್ರೆ ಆವಾಗ ಇವರು ಹೌದು ಈ ಥರ ಕೇಸ್ಗೆ ನಮಗೆ ಒಳಗಡೆ ಹಾಕ್ತಾರೆ ಅಂತ ಭಯ ಬರುತ್ತೆ. ಇಲ್ಲ ಅಂದರೆ ಇವರು ಆಡಿದ್ದೇ ಆಟ. ಕರುಣಾನಿಧಿ ಮಗ ಸ್ಟ್ಯಾಲಿನು ಆರೋಗ್ಯ ಸರಿ ಇಲ್ಲ. ಅವನಿಗೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಮಗನಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಅಂದ್ಕೊಂಡು ಹೋರಾಟ ಮಾಡಿಕೊಂಡು ಅವನನ್ನು ಇದನ್ನು ಮಾಡೋದಕ್ಕೋಸ್ಕರ ಅವನ್ನ ಮುಂದೆ ಬಿಟ್ಟು ತಾನು ಹಿಂದುಗಡೆಯಿಂದ ಏನೇನು ಬೇಕೋ ಎಲ್ಲ ಸಪೋರ್ಟ್ಗಳನ್ನೀಗ ಮಾಡ್ತಾಯಿದ್ದಾನೆ. ಮತ್ತು ನಮ್ಮ ಪಳನಿ AIDMK ಅಣ್ಣಾ DMK ಆ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಪಳನಿಸ್ವಾಮಿಯವರು ಕಾಂಗ್ರೆಸ್ ಇವ್ರನ್ನ ಯಾರೋ BJPನಿಗ BJP ಜೊತೆ ಅಲಿಯನ್ಸ್ ಮಾಡಿಕೊಂಡಿದ್ದಾರೆ. ಅಲಿಯನ್ಸ್ ಮಾಡಿಕೊಂಡು ಮುಂದಿನ ಹೋರಾಟಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅದರಲ್ಲಿ ಅಣ್ಣಾಮಲೈನಿಗೆ ಹೊರಗಿಟ್ಟಿದ್ದಾರೆ. ಅಣ್ಣಾಮಲೈನಿಗೆ ಯಾಕೆ ಹೊರಗಿಟ್ಟರು ಅಂತಂದರೆ, ಅವರು ಸ್ವಲ್ಪ ಕಠೋರವಾಗಿ ನಿಖರವಾಗಿ ಇಂಥವನೇ ಇಂತಿಂಥ ತಪ್ಪುಗಳು ಮಾಡ್ತಾನೆ ಅಂತ ಹೇಳ್ತಾನೆ. ನಾವೊಂದು ಇದಕ್ಕೆ ಆ ಥರ ಎಲ್ಲ ಹೇಳ್ಬಾರ್ದು. ನಮ್ಮ ರಾಜಕೀಯನೇ ಬೇರೆ. ನಾವು ತಲೆತಲೆಯಾಂತರದಿಂದ ಅಂದರೆ ಒಂದು 20-30 ವರ್ಷದಿಂದ ನಾವು ರಾಜಭಾರ ಮಾಡ್ಕೊಂಬಂದವರು, ನಮ್ಮಂಗೆ ನಡಿಬೇಕು ಅಂತೇಳಿ ಅವನಿಗೆ ಕಟ್ಟಾಕಿ ಕೂರಿಸಿದ್ದಾರೆ. ಅಣ್ಣಾಮಲೈನಿಗೆ ಕಟ್ಟಾಕಿ ಕೂರಿಸಿದ್ರೆ ಬಿಡಲ್ಲ. ಆದ್ರೂ ನಾಯನಾ ನಾಗೇಂದ್ರ ಅಂತೇಳಿ BJP ಅಧ್ಯಕ್ಷ, ಅವ್ರನಿಗೆ ಇದು ಮಾಡಿ ಅಲಿಯನ್ಸ್ ಮಾಡಿಕೊಂಡು ಈಗ
ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಈಗಾಗಲೇ ಈ SIR ಪ್ರಕ್ರಿಯೆ ನಡೆದಿರೋದ್ರಿಂದ ಈ SIR ಪ್ರಕ್ರಿಯೆಗೆ ಯಾರು ಇದನಿಗೆ ಹೆಚ್ಚು ಮುಂಚೂಣಿಗೆ ತಂದಿಲ್ಲ. ಸ್ಟ್ಯಾಲಿನ್ ಮಾತ್ರ ಮಾತಾಡ್ತಾ ಇದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಯಾದ ಸ್ಟ್ಯಾಲಿನ್ ಅವರು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ವಿರೋಧ ಪಕ್ಷದವರು ಅದರ ಬಗ್ಗೆ ಯಾವುದೇ ಆದ ಚಕಾರ ಎತ್ತಿಲ್ಲ. ಯಾಕೆ ಎತ್ತಿಲ್ಲ ಹಂಗಂತಂದರೆ, ಈ ಸಾರಿ SIR ಮಾಡೋದ್ರಿಂದ 22 ವರ್ಷ ಆಗಿತ್ತು ಇದನ್ನೀಗ ಮಾಡಿ. 22 ವರ್ಷದಿಂದನೂ ಕೂಡ ಇದು ಆಗದೇ ಇರೋದ್ರಿಂದ ಸತ್ತವ್ರ ಸಂಖ್ಯೆ ಇದನ್ನು ಮತ್ತು ಊರು ಬಿಟ್ಟವರು ಸುಮಾರು ಜನ, 68 ಲಕ್ಷ ಜನ ಊರು ಬಿಟ್ಟಿದ್ದಾರಂತೆ, ವಲಸೆ ಹೋಗಿದ್ದಾರೆ. ಇದಕ್ಕೆ ಏನೋ ಅಣ್ಣಾ DMKಗೆ ಮತ್ತು DMKಗೆ ಇವ್ರುಗಳು ಹೊರಗಡೆ ಹೋಗಿರೋದ್ರಿಂದ ಎಷ್ಟು ಅನಾಹುತ ಆಗ್ಬೋದು ಅಂತ ಅನ್ನೋದು ಕಾದು ನೋಡಬೇಕಾಗಿದೆ. ಅಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸುಮಾರು ಹಿಂದೂಗಳು ಹಂಗಂದರೆ BJPಗೆ ಒಲವು ಜಾಸ್ತಿ ತೋರಿಸಿದ್ದಾರೆ. ಹೋದ ಸತಿನೇ 11% ವೋಟ್ ಹಾಕಿದ್ರು MP ಎಲೆಕ್ಷನಲ್ಲಿ. ಈ ಸತಿ ಇನ್ನೂ ಜಾಸ್ತಿ ಆಗುತ್ತೆ, ಗ್ಯಾರಂಟಿ ಸರಿ ಅಧಿಕಾರನಿಗೆ ಹಿಡಿತಾರೆ ಅಂತ ಹೇಳಿ ಸರ್ವೆ ಆಗಿದೆ ಹೆಂಗಂತ ಹೇಳ್ತಾ ಇದ್ದಾರೆ. ಈ ಸರ್ವೆನಲ್ಲಿ ಯಾರು ಅಧಿಕಾರ ಹಿಡಿತಾರೋ, ಯಾರು ಇದನ್ನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈಗ ಕಾಂಗ್ರೆಸ್ಸು ಇಲ್ಲಿ ಸರ್ವನಾಶ ಆಗಿದೆ. ಯಾರು ಅಲ್ಲಿ ಅಧ್ಯಕ್ಷ ಯಾರು ಕಾಂಗ್ರೆಸ್ಗೆ ಅಂತಲೇ ಗೊತ್ತಿಲ್ಲ. ಆದರೆ ಇವರು DMK ಅವರು ಏನು ಎಷ್ಟು ಸೀಟ್ ಕೊಡ್ತಾರೋ ಅಷ್ಟು ಸೀಟ್ಗೆ ಇವರು ಅಲ್ಲಿ ನಿಂತ್ಕೋಬೇಕಾಗತ್ತೆ ಕಾಂಗ್ರೆಸ್ನವರು. ಯಾಕೆಂದರೆ ಅಲ್ಲಿ ಬಲ ಇಲ್ಲ ಕಾಂಗ್ರೆಸ್ಗೆ. ತಮಿಳುನಾಡಲ್ಲಿ ಕಾಂಗ್ರೆಸ್ಗೆ ಅಂಥ ಬಲ ಇಲ್ಲ. ಸುಮಾರು 62ನೇ ಇಸ್ವಿಯಿಂದನೂ ಕಾಂಗ್ರೆಸ್ಸು ಅಲ್ಲಿ ನಿರ್ನಾಮ ಆಗಿದೆ. ಆದ್ದರಿಂದ ತಮಿಳುನಾಡು ಈಗಿನ ಪರಿಸ್ಥಿತಿ ಪ್ರಕಾರ ಹಿಂದೂ ರಾಜ್ಯವಾಗಲು ಸಿದ್ಧವಾಗ್ತಾ ಇದೆ. ಹಿಂದೂ ರಾಜ್ಯ ಆದರೆ ತಮಿಳುನಾಡು, ಕೇರಳದಲ್ಲಿ ಈಗ ಹೆಂಗೆ ಒಂದು ಕ್ಷೇತ್ರದಲ್ಲಿ ಮೇಯರ್ ಆಗ್ತಾ ಇದ್ದಾರೋ ಅದೇ ರೀತಿ ಇಲ್ಲೊಂದು ಜಾಗದಲ್ಲಿ ತಮಿಳುನಾಡಲ್ಲೂ ಕೂಡ ಇವರು ಇಲ್ಲಿ ಖಾತೆ ತೆರೀತಾರೆ ಅಂತ ಈಗ ನಂಬಿಕೆಯಾಗಿದೆ. ತಾವುಗಳು ಈ ವಿಡಿಯೋನಿಗೆ ನೀವು ನೋಡಿದ್ರೆ ಒಂದು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನನ್ನ ಮುಂದುವರಿಯೋದಕ್ಕೆ ಮುಂದೆ ಜಾಗ ಮಾಡಿಕೊಡಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.